ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಮತ್ತಾಯ 11ನೇ ಅಧ್ಯಾಯ 29ನೇ ವಚನ. ಮಕ್ಕಳು ಶಾಲೆಗೆ ಹೋಗಿ ಪಾಠಗಳನ್ನು ಕಲಿತುಕೊಳ್ಳುತ್ತಾರೆ. ಕಾಲೇಜಿನಲ್ಲಿ ಓದುವಾಗ ತಮ್ಮ ಜೀವನದಲ್ಲಿ ಮೇಲಕ್ಕೆ ಬರಲು ಪಾಠವನ್ನು ಕಲಿತುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಯಾವ ಒಂದು ಕಾರ್ಯವಾದರೂ ನಾವು ಜೀವಿಸುವ ಈ ಲೋಕದಲ್ಲಿ ಒಂದು ಸರಿಯಾದ ಜೀವನವನ್ನು ನಾವು ಜೀವಿಸುವುದಕ್ಕೆ ಹಲವು ರೀತಿಯಾದ ಕಾರ್ಯಗಳನ್ನು ನಾವು ಕಲಿತುಕೊಳ್ಳಬೇಕು. ತಪ್ಪಾದ ಒಬ್ಬ ಮನುಷ್ಯನ ಬಳಿಯಲ್ಲಿ ನಾವು ಕಲಿತುಕೊಂಡರೆ ನಾವು ಮಾಡುವಂತಹ ಕಾರ್ಯವು ತಪ್ಪಾಗಿ ಹೋಗಿಬಿಡುತ್ತದೆ. ನಾವು ಸರಿಯಾದ ಒಬ್ಬ ಮನುಷ್ಯನ ಹತ್ತಿರ ಕಲಿತುಕೊಂಡರೆ ನಾವು ಮಾಡುವಂತಹ ಕಾರ್ಯ ಸರಿಯಾಗಿರುತ್ತದೆ. ಆದ್ದರಿಂದಲೇ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು ಎಂದು ನಮಗೆ ಕಲಿಸಿಕೊಡಲು ನಮ್ಮನ್ನು ಉಂಟು ಮಾಡಿದ ಯಾರಿಂದಲೂ ಕಾಣಲಾಗದಂತಹ ಒಬ್ಬ ಕರ್ತನು ಸಾಧಾರಣ ಒಬ್ಬ ಮನುಷ್ಯನಾಗಿ ಯೇಸು ಎನ್ನುವಂತಹ ಹೆಸರಿನಲ್ಲಿ ಈ ಲೋಕಕ್ಕೆ ಬಂದು ಜೀವಿಸಿ ನಮಗೆ ಎಕ್ಸಾಂಪಲ್ ಆಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ನನ್ನ ಹತ್ತಿರ ಕಲಿತುಕೊಳ್ಳಿರಿ. ಮತ್ತಾಯ 11ನೇ ಅಧ್ಯಾಯ 29ನೇ ವಚನದಲ್ಲಿ ಇದೆ. ದೇವರು ಯೇಸು ಸ್ವಾಮಿ ಈ ವಚನವನ್ನು ನಮಗೆ ಬೋಧಿಸಿದರು. ನಾನು ನಿಮಗೆ ಮಾಡುವಂತೆ ನೀವು ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದೆನು. ಯೋಹಾನ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. 1 ಪೇತ್ರ 2ನೇ ಅಧ್ಯಾಯ 21ನೇ ವಾಕ್ಯ ಎಂದು ಕರ್ತನ ವಾಕ್ಯಗಳು ನಮಗೆ ಹೇಳುತ್ತದೆ. ಆದ್ದರಿಂದ ಯೇಸುವಿನ ಹಾಗೆ ಪ್ರಾರ್ಥಿಸಬೇಕು. ಯೇಸುವಿನ ಹಾಗೆ ಪ್ರಾರ್ಥಿಸಿರಿ ಪ್ರೀತಿಯ ದೇವರ ಮಕ್ಕಳೇ. ಯೇಸುವಿನ ಹತ್ತಿರ ಪ್ರಾರ್ಥಿಸಲು ಕಲಿತುಕೊಳ್ಳಿರಿ. ಹೌದು, ನಾವು ಯೇಸುವಿನ ಹತ್ತಿರ ಪ್ರಾರ್ಥಿಸಲು ಕಲಿತುಕೊಳ್ಳಬೇಕು. ಯೇಸುವಿನ ಜೀವನವನ್ನು ಗಮನಿಸಿ ನೋಡಿರಿ. ಒಬ್ಬ ನಂಬಿಕಸ್ಥನು ಹೇಗೆ ಬದುಕಬೇಕು, ಒಬ್ಬ ಸೇವಕನು ಹೇಗೆ ಜೀವಿಸಿ ಸೇವೆಯನ್ನು ಮಾಡಬೇಕು ಎನ್ನುವುದಕ್ಕೆ ಉದಾಹರಣೆಯಾಗಿ ಅವರು ಈ ಲೋಕದಲ್ಲಿ ಇದ್ದಾಗ ಜೀವಿಸಿ ತೋರಿಸಿದರು. ಒಬ್ಬ ನಂಬಿಕಸ್ಥನು ಯೇಸುವನ್ನು ಯಾರು ನಂಬುತ್ತಾರೋ ಅವರು ಯೇಸುವಿನ ಹಾಗೆ ನಾವು ಅವರ ಹಿಂದೆ ನಾವು ನಡೆದುಕೊಂಡರೆ ಅವರ ಹಾಗೆ ನಾವು ಜೀವಿಸಲು ಸಾಧ್ಯವಾಗುತ್ತದೆ. ಅದೇ ಪ್ರಕಾರ ದೇವರ ಸೇವಕರು ಕೂಡ ಹಾಗೇನೆ. ಯೇಸು ದೇವರನ್ನು ಹಿಂಬಾಲಿಸಿದ ರೀತಿ ನಾವು ಕೂಡ ಯೇಸುವನ್ನು ಹಿಂಬಾಲಿಸಿಕೊಂಡು ಹೋದರೆ ನಮ್ಮ ಸೇವೆ ಯಾವಾಗಲೂ ಸಕ್ಸಸ್ಫುಲ್ ಆಗಿರುತ್ತದೆ. ಒಬ್ಬ ಬೋಧಕನು ಹೇಗೆ ಇರಬೇಕು, ಒಬ್ಬ ಪ್ರವಾದಿ ಹೇಗೆ ಇರಬೇಕು ಎಂದು ಎಲ್ಲವನ್ನು ಯೇಸುವಿನ ಹತ್ತಿರ ನಾವು ಕಲಿತುಕೊಳ್ಳಬೇಕಾದರೆ ಅವರ ಜೀವನವನ್ನು ಸ್ವಲ್ಪ ಗಮನಿಸಿ ನೋಡಬೇಕು. ಕ್ರಿಸ್ತ ಯೇಸುವನ್ನು ಗಮನಿಸಿ ನೋಡಿರಿ. ಇಬ್ರಿಯರಿಗೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಪ್ರತಿಯೊಂದು ಕರ್ತನ ಮಗುವು ನಮ್ಮನ್ನು ರಕ್ಷಿಸಿದ ನಮ್ಮ ತಂದೆಯಾಗಿರುವ ನಮ್ಮ ಯಜಮಾನನಾಗಿರುವ ಯೇಸುವಿನ ಹತ್ತಿರ ಕಲಿತುಕೊಂಡು ಅವರಂತೆ ಜೀವಿಸುವುದಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಯೇಸು ಈಗೆಲ್ಲ ಜೀವಿಸಿದರು ಎಂದು ಹೇಳಿಕೊಳ್ಳುವುದರಲ್ಲಿ ನಾವು ತೃಪ್ತಿಯನ್ನು ಹೊಂದಿಕೊಳ್ಳದಂತೆ ಅವರಂತೆ ಜೀವಿಸುವುದಕ್ಕೆ ನಮ್ಮನ್ನೇ ಅವರಿಗೆ ಅರ್ಪಿಸಬೇಕು. ಯೇಸು ಕ್ರಿಸ್ತನ ಹತ್ತಿರ ಅವರ ಪ್ರಾರ್ಥನಾ ಜೀವಿತದಿಂದ ನಾವು ಕೆಲವು ಕಾರ್ಯಗಳನ್ನು ಕಲಿತುಕೊಳ್ಳಬಹುದು. ಯೇಸು ಕ್ರಿಸ್ತರು ಮುಂಜಾನೆ ಇನ್ನೂ ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಮಾರ್ಕ 1ನೇ ಅಧ್ಯಾಯ 35ನೇ ವಚನ. ಯೇಸುವಿನ ಸುತ್ತ ಯಾವಾಗಲೂ 12 ಶಿಷ್ಯರು ಇದ್ದರು. ಅವರೊಂದಿಗೆ ಒಂದಾಗಿ ವಾಸಿಸಿದರು, ಒಂದಾಗಿ ಊಟ ಮಾಡಿದರು, ಒಂದಾಗಿ ಪ್ರಯಾಣವನ್ನು ಮಾಡಿದರು. ತನ್ನ 12 ಶಿಷ್ಯರು ಆತನೊಂದಿಗೆ ಇರುವಾಗ ಯೇಸು ಮುಂಜಾನೆಯಲ್ಲಿ ಎದ್ದು ಅವರಿಗೆ ತೊಂದರೆಯನ್ನು ಕೊಡಬಾರದು ಎಂದು ಯೋಚಿಸಿ ಪ್ರತ್ಯೇಕವಾಗಿ ಪ್ರಾರ್ಥಿಸಲು ಹೋದರು. ಕಾರಣ ತಂದೆಯೊಂದಿಗೆ ಒಂಟಿಯಾಗಿ ಮಾತನಾಡಬೇಕು ಎಂದು ಅವರು ಇಷ್ಟಪಟ್ಟರು. ಆದ್ದರಿಂದಲೇ ಯೇಸು ಮುಂಜಾನೆಯಲ್ಲಿ ಎದ್ದು ಅವರಿಗೆ ಅಡವಿಗೆ ಹೋಗಿ ಪ್ರಾರ್ಥಿಸಿದರು. ಯೇಸು ಪ್ರತಿದಿನವೂ ಮುಂಜಾನೆಯಲ್ಲಿ ಕತ್ತಲಿರುವಾಗಲೇ ಎದ್ದು ಅಡವಿಗೆ ಹೋಗಿ ತಂದೆಯ ಹತ್ತಿರ ಪ್ರತ್ಯೇಕವಾಗಿ ಮೊಣಕಾಲು ಹಾಕಿ ಪ್ರಾರ್ಥಿಸಿ ಒಂದು ಹೊಸ ದಿನವನ್ನು ತಂದೆಯೊಂದಿಗೆ ಜೊತೆಯಾಗಿ ಸುಂದರವಾಗಿ ಆರಂಭಿಸಿದರು. ನಾವು ಸಹ ಅವರಂತೆಯೇ ಮುಂಜಾನೆಯಲ್ಲಿ ಎದ್ದು ಮೊದಲಾಗಿ ದೇವ ಸಮೂಹದಲ್ಲಿ ಮೊಣಕಾಲಲ್ಲಿ ನಿಂತು ಪ್ರಾರ್ಥಿಸಬೇಕು. ಈ ಅಭ್ಯಾಸವು ಸೇವಕರಿಗೆ ಸಂಬಂಧಪಟ್ಟದ್ದು ಮಾತ್ರವಲ್ಲ, ಯೇಸುವನ್ನು ತಿಳಿದಂಥ ಎಲ್ಲರೂ ಸಹ ಮುಂಜಾನೆಯಲ್ಲಿ ಎದ್ದು ಒಂಟಿಯಾಗಿ ಪ್ರಾರ್ಥಿಸುವುದಕ್ಕೆ ತಮ್ಮನ್ನು ಅರ್ಪಿಸಿಕೊಳ್ಳಬೇಕು. ನಾವು ಹೇಗೆ ಒಂದು ದಿನವನ್ನು ಪ್ರಾರಂಭಿಸುತ್ತೇವೆ? ಪ್ರತಿದಿನವೂ ಎಷ್ಟು ಗಂಟೆಗೆ ಎದ್ದೇಳುತ್ತೇವೆ, ಎಷ್ಟು ಗಂಟೆಗೆ ಪ್ರಾರ್ಥಿಸುತ್ತೇವೆ, ಎಷ್ಟು ಹೊತ್ತು ಪ್ರಾರ್ಥಿಸುತ್ತೇವೆ ಎಂದು ನಿಮ್ಮನ್ನು ನೀವೇ ಸ್ವಲ್ಪ ವಿಮರ್ಶಿಸಿ ನೋಡಿರಿ. ಅನೇಕರು ಬೆಳಗ್ಗೆ 8 ಗಂಟೆಯವರೆಗೂ, ಏಕೆ 10 ಗಂಟೆಯವರೆಗೂ ಸಹ ನಿದ್ದೆ ಮಾಡುವವರು ಇದ್ದಾರೆ. ಅಂಥವರಿಗೂ ಯೇಸುವಿಗೂ ಸಂಬಂಧವೇ ಇಲ್ಲ. ಈ ಸಮಯವನ್ನು ವ್ಯರ್ಥ ಮಾಡುತ್ತಿರುವವರನ್ನು ಉಪಯೋಗಿಸಿ ಕರ್ತರಿಂದ ಏನು ಮಾಡಲಾಗದು. ಆದ್ದರಿಂದ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸಬೇಕು ಎಂದು ಯೇಸು ಹೇಳುತ್ತಾರೆ. ಮುಖ್ಯವಾದದ್ದು ಹೆಣ್ಣು ಮಕ್ಕಳು. ಸೂರ್ಯನ ಬೆಳಕು ಬರುವವರೆಗೂ ನಿದ್ದೆ ಮಾಡಿದರೆ ಕುಟುಂಬ ವೃದ್ಧಿಯಾಗುವುದಿಲ್ಲ. ಬುದ್ಧಿ ಇರುವ ಸ್ತ್ರೀ ಮುಂಜಾನೆಯಲ್ಲಿ ಮೊಬ್ಬಿರುವಾಗಲೇ ಎದ್ದು ತನ್ನ ಮನೆಯ ಕಾರ್ಯವನ್ನು ಗಮನಿಸುತ್ತಾಳೆ. ಆದ್ದರಿಂದ ಮುಂಜಾನೆಯಲ್ಲಿ ನಾವು ಎದ್ದೇಳಬೇಕು. ಸೂರ್ಯನ ಬೆಳಕು ಬರುವವರೆಗೂ ನಿದ್ದೆ ಮಾಡುತ್ತಲಿರಬಾರದು.
ನಮ್ಮ ಮಕ್ಕಳನ್ನು ಸಹ ಮುಂಜಾನೆಯಲ್ಲಿ ಅಧಿಕವಾದ ಸಮಯ ನಿದ್ದೆ ಮಾಡಿಸುವ ಅಭ್ಯಾಸ ಮಾಡಬಾರದು. ಪ್ರತಿದಿನವೂ ಮುಂಜಾನೆಯಲ್ಲಿ ನಿಮ್ಮ ಮನೆಯಲ್ಲಿ ಪ್ರಾರ್ಥಿಸುವ ಶಬ್ದ ಕೇಳಿಸಬೇಕು. ಇದುವರೆಗೂ ಹೇಗಿದ್ದರೂ ಪರವಾಗಿಲ್ಲ, ಈ ಕ್ಷಣದಿಂದ ಇನ್ನು ಮುಂದೆ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸುವ ಅಭ್ಯಾಸವನ್ನು ಪ್ರಾರಂಭಿಸಿ ಬಿಡಿರಿ. ಸೂರ್ಯನ ಬೆಳಕು ಬರುವವರೆಗೂ ಕ್ರೈಸ್ತ ಮನೆಗಳಲ್ಲಿ ಹಾಸಿಗೆಯಲ್ಲಿ ಯಾರೂ ಇರಲೇಬಾರದು. ಮುಂಜಾನೆಯಲ್ಲಿ ಎಲ್ಲರೂ ಎದ್ದು ಕರ್ತನನ್ನು ಸ್ತುತಿಸಿ ಪ್ರಾರ್ಥನೆಯನ್ನು ಮಾಡಬೇಕು. ಆದ್ದರಿಂದಲೇ ಯೇಸುವಿನಂತೆಯೇ ಎಲ್ಲರೂ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸಲು ಅರ್ಪಿಸಿಕೊಳ್ಳಿರಿ. ಈ ಅಭ್ಯಾಸ ಒಂದೇ ದಿನದಲ್ಲಿ ಬಂದು ಬಿಡುವುದಿಲ್ಲ. ನಾವು ಅದಕ್ಕಾಗಿ ಪ್ರಯತ್ನ ಮಾಡಲು ಕರ್ತನು ನಮಗೆ ಕೃಪೆಯನ್ನು ಕೊಡುತ್ತಾರೆ. ಪ್ರಾರಂಭದಲ್ಲಿ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸಲು ನನಗೆ ಸ್ವಲ್ಪ ಕಠಿಣವಾಗಿತ್ತು. ಆದರೆ ದಿನಗಳು ಹೋಗುತ್ತಾ ಹೋಗುತ್ತಾ ನನಗೆ ಆ ಕಾರ್ಯದಲ್ಲಿ ಕಷ್ಟ ಗೊತ್ತಾಗಲಿಲ್ಲ. ಯೇಸುವಿನಂತೆ ನಾವು ಮುಂಜಾನೆಯ ಕತ್ತಲಿನಲ್ಲಿಯೇ ಎದ್ದು ದೇವರ ಸಮೂಹಕ್ಕೆ ಹೋಗಿ ಒಂಟಿಯಾಗಿ ಪ್ರಾರ್ಥನೆಯನ್ನು ಮಾಡಲು ನಿರ್ಧಾರ ತೆಗೆದುಕೊಳ್ಳಿರಿ. ಯೇಸು ಜನಗಳನ್ನು ಕಳುಹಿಸಿದ ನಂತರ ಏಕಾಂಗಿಯಾಗಿ ಪ್ರಾರ್ಥನೆಯನ್ನು ಮಾಡಲು ಒಂದು ಬೆಟ್ಟದ ಮೇಲಕ್ಕೆ ಹತ್ತಿ ಸಾಯಂಕಾಲವಾದಾಗ ಅಲ್ಲಿ ಏಕಾಂಗಿಯಾಗಿದ್ದರು. ಮತ್ತಾಯ 14:23 ಯೇಸು ಆಗಲೇ ಒಂದು ದೊಡ್ಡ ಸೇವೆಯನ್ನು ಮಾಡಿ ಮುಗಿಸಿಬಿಟ್ಟು ಆ ಸಾಯಂಕಾಲದ ಸಮಯದಲ್ಲಿ ಶಿಷ್ಯರನ್ನು ಆಚೆ ದಡಕ್ಕೆ ಕಳುಹಿಸಲು ಅವಸರಪಟ್ಟರು, ಏಕೆಂದರೆ ಅವರು ತಂದೆಯೊಂದಿಗೆ ಏಕಾಂಗಿಯಾಗಿ ಪ್ರಾರ್ಥಿಸಬೇಕು ಎಂದು ಇಷ್ಟಪಟ್ಟರು. ಆದ್ದರಿಂದಲೇ ತನ್ನ ಶಿಷ್ಯರನ್ನು ಆಚೆ ದಡಕ್ಕೆ ಕಳುಹಿಸಿಬಿಟ್ಟು ಒಂದು ಬೆಟ್ಟದ ಮೇಲೆ ಹತ್ತಿ ಒಂಟಿಯಾಗಿದ್ದು ತಂದೆಯ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಒಂದು ಸಮಯ ನೀವು ಓದುತ್ತಿರಬಹುದು ಅಥವಾ ಒಂದು ಕೆಲಸ ಮಾಡುತ್ತಿರಬಹುದು. ಸಾಯಂಕಾಲದಲ್ಲಿ ನೀವು ನಿಮ್ಮ ಕೆಲಸವನ್ನು ಮುಗಿಸಿಬಿಟ್ಟು ಮನೆಗೆ ಬಂದು 1 ಗಂಟೆ ಕಾಲ ಕರ್ತನ ಸಮೂಹಕ್ಕೆ ಹೋಗಿ ಅವರ ಪಾದದ ಬಳಿಯಲ್ಲಿ ಕಾದಿರಿ. ಮುಂಜಾನೆ ಪ್ರಾರ್ಥಿಸಿಬಿಟ್ಟದ್ದು ಸಾಕೆಂದು ಇದ್ದು ಬಿಡಬಾರದು. 1 ಗಂಟೆಯ ಕಾಲ ಪ್ರತ್ಯೇಕವಾಗಿ ಪ್ರಾರ್ಥಿಸುವ ಅಭ್ಯಾಸ ನಿಮಗೆ ಬಂದು ಬಿಟ್ಟರೆ ಅದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯ. ಆಧರಿಸಿ ಕಾಪಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಯಾವಾಗಲೂ ನಿಮ್ಮ ಜೊತೆ ಮಾತನಾಡಲು ಕಾಲ ಕಳೆಯಲು ಕೃಪೆ ಕೊಡಿ ಅಪ್ಪ. ಐ ಲವ್ ಯು ಜೀಸಸ್. ಕರ್ತರಾದ ಯೇಸುವೆ, ನನ್ನ ಆತ್ಮವನ್ನು ನಿಮ್ಮ ಪರಿಶುದ್ಧ ಕೈಗಳಿಗೆ ಒಪ್ಪಿಸಿ ಕೊಡುತ್ತೇನೆ. ನನ್ನ ಪಾಪ ಶಾಪಗಳನ್ನು ಕ್ಷಮಿಸಿ ನನ್ನ ಆತ್ಮವನ್ನು ಪರಿಶುದ್ಧಪಡಿಸಿ ಕಾದುಕೊಳ್ಳಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ತಂದೆಯೇ, ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ಐ ಲವ್ ಯು ಜೀಸಸ್.